Today we'll be talking about the sufferings and the glory of Jesus Christ. ನಾವು ಇವತ್ತಿನ ದಿನ ಕ್ರಿಸ್ತನ ಪಾಡು ಮತ್ತು ಆತನ ಮಹಿಮೆಯ ಬಗ್ಗೆ ಮಾತನಾಡಲಿದ್ದೇವೆ. I've always wondered if there was a possibility of some gadget of some kind where we could actually be transported back in time, 2000 years back, to a time when a disciple was not able to understand Jesus' words. ನಾನು ಆಲೋಚನೆ ಮಾಡ್ತಾ ಇರ್ತಿದ್ದೀನಿ, ಯಾವಾಗಲೂ ಏನಾದರೂ ಒಂದು ಸಮಯ ಅಂತ ಅಥವಾ ಟೈಮ್ ಮಷೀನ್ ಅಂತ ಏನಾದರೂ ಸಿಕ್ಕಿದ್ರೆ ಅದರಿಂದ ನಾವು ಒಂದು 2000 ವರ್ಷಗಳ ಹಿಂದೆ ಹೋಗಿ ಕೆಲವು ಶಿಷ್ಯರು, ಕೆಲವು ಜನರು ಯೇಸು ಕ್ರಿಸ್ತನ ಮಾತನ್ನು ಅರ್ಥ ಮಾಡ್ಕೊಳ್ಳದೆ ಇರುವಂತಹ ವಿಷಯವನ್ನು ನೋಡಲಿಕ್ಕೆ ಇಷ್ಟಪಡ್ತೀವಿ. Where two men were talking about why are all these things happening, and this was on a dusty road to a village named Emmaus. ಅಲ್ಲಿ ನೋಡಿದಾಗ ಇಬ್ಬರು ಮನುಷ್ಯರು ಒಂದು ಹಳ್ಳಿಯ ಹತ್ರ ಹೋಗ್ತಾ ಇದ್ದಾರೆ. ಎಂಬುವಂತ ಒಂದು ಹಳ್ಳಿಯ ಹತ್ರ ಹೋಗ್ತಾ, ಏನಪ್ಪಾ ಇದು, ಯಾಕೆ ಈ ತರ ಆಯ್ತು, ಯಾಕೆ ಇಷ್ಟೊಂದು ಕಷ್ಟ ಮನುಷ್ಯರು ಪಡಬೇಕಾಯ್ತು, ಏನಿದೆಲ್ಲ ಎಂದು ಮಾತಾಡ್ತಾ ಹೋಗ್ತಾ ಇದ್ದಾರೆ. Jesus answers these two men in Luke 24, saying, "How foolish you are, how slow of heart you are to believe what the prophet has spoken. Did not the Christ have to suffer these things and then enter his glory?" And beginning with Moses and the prophets, he explained to them what was said in all the scriptures concerning himself. ಅವರು ಅದರ ಆಲೋಚನೆ ಮಾಡ್ತಾ ಹೋಗುವಾಗ ಯೇಸು ಕ್ರಿಸ್ತನು ತಾನೇ ಸ್ವತಃ ಬಂದು ಲೂಕ 24, 25 ಮತ್ತು 27ರಲ್ಲಿ ಹೇಳ್ತಾರೆ, ಎಷ್ಟೊಂದು ಬುದ್ಧಿ ಮಂದರಾಗಿದ್ದೀರಿ ನೀವು, ನಿಮಗೆ ಗೊತ್ತಿಲ್ಲವೋ, ಪ್ರವಾದಿಗಳು ಹೇಳಿದ್ದು ನಿಮಗೆ ನೆನಪಿಲ್ಲವೋ ಅಂತ ಹೇಳಿ ಮೋಶೆಯ ವಿಷಯವಾಗಿ ಹೇಳಿ ಮತ್ತು ಕ್ರಿಸ್ತನ ತನಕ ಆತನು ಅವರಿಗೆ ಹೇಳಿಕೊಡ್ತಾರೆ. If we had mobile phones, I would love to record the voice of Jesus as he explains in English what had happened and why these things have happened in the last few days. ನನ್ನ ಹತ್ರ ಒಂದು ಮೊಬೈಲ್ ಫೋನ್ ಇದ್ದಿದ್ರೆ ಖಂಡಿತ ಯೇಸು ಕ್ರಿಸ್ತನ ಕೊನೆಯ ದಿನಗಳಲ್ಲಿ ಏನೇನು ಮಾತಾಡಿದ್ರು ಎಂಬುದನ್ನ ಒಂದು ರೆಕಾರ್ಡ್ ಮಾಡಿಬಿಟ್ಟು ಕನ್ನಡದಲ್ಲೇ ರೆಕಾರ್ಡ್ ಮಾಡಿ ಆಗಾಗ ಕೇಳಿಸ್ಕೊಳ್ತಿದ್ದೆ. One of the things that probably Jesus would have explained to these two disciples is Psalm 22. ಒಂದು ವಿಷಯ ಯಾವುದನ್ನ ಯೇಸು ಕ್ರಿಸ್ತನು ಇಬ್ಬರಿಗೆ ಹೇಳಿಕೊಟ್ಟಿರಬಹುದು ಅಂದ್ರೆ ಕೀರ್ತನೆಗಳು 22ನೇ ಅಧ್ಯಾಯ. Because the first half of Psalm 22 from verse 1 to 21 talks about the sufferings of Jesus Christ. ಯಾಕೆಂದ್ರೆ 22ನೇ ಅಧ್ಯಾಯ 1ರಿಂದ 21ರ ತನಕ ಅಲ್ಲಿ ಯೇಸು ಕ್ರಿಸ್ತನ ನೋವನ್ನು, ಕಷ್ಟಗಳನ್ನು ಸಹ ಹೇಳಲ್ಪಟ್ಟಿದೆ. And the latter half, verse 22 to 31, talks about the glory of Jesus Christ. ಮತ್ತು 22ರಿಂದ 31ನೇ ವರ್ಷದ ತನಕ ಯೇಸು ಕ್ರಿಸ್ತನ ಮಹಿಮೆಯನ್ನ ಅಲ್ಲಿ ಹೇಳಲ್ಪಟ್ಟಿದೆ. This is probably written by, it's not probably written, it is written by David, the psalmist, who is probably getting pursued by Saul. ಈ ಕೀರ್ತನೆಯನ್ನ ದಾವೀದನು ಬರೆದಿದ್ದಾನೆ. ಬಹುಶಃ ಆತನು ಸೌಲನು ಆತನನ್ನ ಅಟ್ಟಿಸಿಕೊಂಡು ಹೋಗ್ತಾ ಇರುವಾಗ ಆ ಸಮಯದಲ್ಲಿ ಬರೆದಿದ್ದಾನೆ. And there's no situation recorded in the scripture that David actually went through these kinds of trials that Psalm 22 talks about. ನಾವು ಸತ್ಯವೇದದಲ್ಲಿ ನೋಡುವಾಗ ದಾವೀದನು ಇಂತಹ ಕಷ್ಟಗಳನ್ನು ಅನುಭವಿಸಿದರು ಅಂತ ಎಲ್ಲೂ ಹೇಳಿಲ್ಲ. And David is going beyond himself, talking prophetically what is going to happen to Jesus Christ, and the Spirit has inspired him to write this psalm. ದಾವೀದನು ಇನ್ನು ಸ್ವಲ್ಪ ಮುಂದುವರೆದು ಆತ ಒಂದು ಪ್ರವಾದಿಯ ಹಾಗೆ ಪ್ರವಾದನೆಯವನ್ನ ಯೇಸು ಕ್ರಿಸ್ತನ ಮುಂದೆ ಯಾವ ರೀತಿಯ ನೋವನ್ನು ಅನುಭವಿಸುತ್ತಾರೆ, ಯಾವ ರೀತಿ ಇರುತ್ತಾರೆ ಎಂಬುದನ್ನ ಪ್ರವಾದನೆ ಮಾಡುತ್ತಿದ್ದಾರೆ. To do justice to the psalm, we will leave aside David's experience and we talk about David's son, Jesus Christ, who goes through these things recorded in the psalm. ನಾವು ಈ ಕೀರ್ತನೆಯನ್ನು ಓದುವಾಗ ನಾವು ದಾವೀದನನ್ನು ಬಿಟ್ಟು ಆತನ ಮಗನಾದ ಕುಮಾರನಾದ ಯೇಸು ಕ್ರಿಸ್ತನ ಬಗ್ಗೆ ಆತನ ನೋವನ್ನು, ಆತನ ಮಹಿಮೆಯನ್ನು ನಾವು ನೋಡಿದ್ದೇವೆ. The psalm describes death by crucifixion hundreds of years before this mode of execution even existed. ಈ ಕೀರ್ತನೆಯಲ್ಲಿ ಆ ಶಿಲುಬೆಯ ಮೇಲೆ ಹಾಕಿಕೊಳ್ಳುವ ವಿಷಯವನ್ನು ಹೇಳ್ತಿದ್ದಾರೆ. ಅದು ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಈ ವಿಷಯ ಕೊಳ್ಳಬಹುದೇ ಅಂತ ಅರ್ಥವೇ ಆಗ್ತಾ ಇರಲಿಲ್ಲ. And the psalms were fulfilled later, much later, and David had no idea what he's writing. ಆದರೆ ಈ ಕೀರ್ತನೆಯು, ಈ ಪ್ರವಾದನೆಯನ್ನು ಯೇಸು ಕ್ರಿಸ್ತನು ಎಷ್ಟೋ ಸಾವಿರ ವರ್ಷಗಳ ಆದ ಮೇಲೆ ಆ ಕುರ್ಚಿಯಲ್ಲಿ ಸತ್ತನು. ಆದರೆ ದಾವೀದನಿಗೆ ಗೊತ್ತಿರಲಿಲ್ಲ ಈ ವಿಷಯಗಳು ಏನಂತ. ಆದರೂ ಸಹ ದೇವರ ಆತ್ಮದಿಂದ ಆತನು ಬರೆದನು. So Psalm 22 we read from verse
21 to verse 21. And the first aspect of the psalm is Christ suffered. ಮೊದಲನೇ ಅಂಶ ಯೇಸು ಕ್ರಿಸ್ತನು ನೋವನ್ನು ಅನುಭವಿಸಿದರು. ನಾವು ಕೀರ್ತನೆಗಳು 22ನೇ ಅಧ್ಯಾಯ 1ರಿಂದ 21 ಓದೋಣ. ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿ ಮೊರೆಯಿಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ಇರುಳಲ್ಲಿಯೂ ನನಗೆ ಉಪಶಮನವಿಲ್ಲ. ಇಸ್ರೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾಗಲೇ ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆಯಿಟ್ಟರು, ನಿನ್ನ ನಂಬಿ ಉದ್ಧಾರವಾದರು, ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗಪಡಲಿಲ್ಲ. ನಾನಾದರೂ ಉಳಿದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆಯಿಟ್ಟಿದ್ದೇನಲ್ಲ, ಆತನು ಇವನನ್ನು ಮೆಚ್ಚಿದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ತಾಯಿಯ ಗರ್ಭದೊಳಗಿಂದ ನನ್ನನ್ನು ಬರಮಾಡಿದವನು ನೀನೇ ಅಲ್ಲವೇ? ತಾಯಿಯ ಎದೆಯಲ್ಲಿ ನನ್ನನ್ನು ನಿಶ್ಚಿತೆಯಿಂದ ಇರಿಸಿದವನು ನೀನೇ ಅಲ್ಲವೇ? ಹುಟ್ಟಿದಂದರಿಂದ ನೀನೇ ನನಗೆ ಆಧಾರ. ತಾಯಿ ಹೆತ್ತಿದ್ದರಿಂದ ನನ್ನ ದೇವರು ನೀನೇ. ನನಗೀಗ ಕಷ್ಟವು ಪ್ರಾಪ್ತವಾಗಿದೆ, ಸಹಾಯಕರು ಯಾರೂ ಇಲ್ಲ. ದೂರವಾಗಿರಬೇಡ. ಬಹಳ ಧೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷರಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ನಾನು ಹುಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಎಲುಬುಗಳೆಲ್ಲ ಸಡಿಲಗೊಂಡಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲುಗಳನ್ನು ತಿರುಗಿದ್ದಾರೆ. ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ಹಿಗ್ಗುತ್ತಾರೆ. ನನ್ನ ಮೇಲ್ಹೊರಿಕೆಯನ್ನು ತಮ್ಮಲ್ಲಿ ಪಾಲು ಮಾಡಿಕೊಳ್ಳುತ್ತಾರೆ. ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ಸಿಂಹಗಳ ಬಾಯಿಂದಲೂ ಕಾಡುಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು. ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ. The first section that we just finished, we see 3 cycles of complaints and confidence that we can get from God. ನಾವು ಈ ಓದಿದ ಮೊದಲ ಅಂಶದಿಂದ ನಾವು ನೋಡಬಹುದು 3 ದೂರುಗಳನ್ನ ಮತ್ತು ದೇವರ ಮೇಲೆ ಭರವಸೆಯನ್ನ ನೋಡ್ತಾ ಇದ್ದೀವಿ. Verse 1 and 2 is a complaint to God. 3 to 5 is a confidence we get from God. 1ರಿಂದ 2 ನೋಡುವಾಗ ದೇವರಲ್ಲಿ ಒಂದು ದೂರನ್ನ ಹೇಳಿಕೊಡ್ತಿದ್ದಾನೆ ಮತ್ತು 3ರಿಂದ 5 ದೇವರಲ್ಲಿ ಒಂದು ಭರವಸೆಯನ್ನ ಹೇಳಿಕೊಡ್ತಿದ್ದಾನೆ. 6 to 8 is a complaint. 9 to 11 is confidence and a petition to God. 6ರಿಂದ 8 ಮತ್ತೆ ದೂರ ಹೇಳ್ತಾನೆ ಮತ್ತು 9ರಿಂದ 11 ಮತ್ತೆ ಧೈರ್ಯವನ್ನು ಮತ್ತು ಆತನ ಬೇಡಿಕೆಯನ್ನು ಇಟ್ಟಿದ್ದಾನೆ ದೇವರಲ್ಲಿ. And the third cycle is 12 to 18 is again a complaint. 19 to 21 is confidence and petition again to God. ಮೂರನೇ ಚಕ್ರವನ್ನು ನೋಡುವಾಗ 12ರಿಂದ 18 ವರ್ಷದ ತನಕ ಮತ್ತೆ ದೂರಗಳನ್ನು ಹೇಳುತ್ತಾರೆ ಮತ್ತು 19ರಿಂದ 21ರಲ್ಲಿ ನೋಡುವಾಗ ಧೈರ್ಯವನ್ನು ಮತ್ತು ದೇವರ ಮೇಲೆ ಬೇಡಿಕೆಯನ್ನು ಕೊಡ್ತಿದ್ದಾನೆ. When we look at the complaint section of the first part of the psalm, it is absolutely clear to all of us that these complaints are what Jesus went through on the cross. ಈ ವಿಷಯಗಳನ್ನ ಈ ದೂರುಗಳನ್ನ ಹೇಳ್ತಿದ್ದಾನೆ. ಅಯ್ಯೋ ಈ ತರ ಆಗ್ತಾ ಇದೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ದಾವೀದನಲ್ಲ, ಯೇಸು ಕ್ರಿಸ್ತನ ನೋವನ್ನಲ್ಲಿ ಪ್ರತಿನಿಧಿಸುತ್ತಿದ್ದಾರೆ. Let's look at it one by one. Verse 1, he was forsaken by God. ದೇವರು ಆತನನ್ನ ಕೈಬಿಟ್ಟರು. Jesus was crucified, darkness falls on the land. From noon till 3 p.m. when Jesus cries out in those haunting words in Aramaic, Eloi, Eloi, lama sabachthani. ಯೇಸುವನ್ನ ಕ್ರೂಜಿಯಲ್ಲಿ ಹಾಕಿದ್ದಾರೆ. 3 ಗಂಟೆಗಳ ಕಾಲ ಕತ್ತಲೆಯು ತುಂಬಿದ್ದು ಆವರಿಸಿತು. ಆ ಸಮಯದಲ್ಲಿ ಕೊನೆಯದಾಗಿ ಯೇಸು ಕ್ರಿಸ್ತನು ಹೇಳುತ್ತಿದ್ದಾರೆ, the same words recorded by David, my God, why have you forsaken me? ಅಲ್ಲಿ ಹೇಳ್ತಿದ್ದಾರೆ, ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದೀ ಅಂತ ಈ ದಾವೀದನು ಅದನ್ನು ಹೇಳ್ತಿದ್ದಾನೆ. And this is a big mystery that we can all plunge into and do a lot of study about what does it mean for
for God to have forsaken his own son during those 3 hours of darkness. ಇಂತಹ ಒಂದು 3 ಗಂಟೆಗಳ ಕಾಲ ಆ ಕತ್ತಲೆಯ ಸಮಯದಲ್ಲಿ ದೇವರು ತನ್ನ ಕುಮಾರನನ್ನೇ ಕೈಬಿಟ್ಟನು ಎಂದರೆ ಅದರ ರಹಸ್ಯ ಏನು, ಅದರ ಅರ್ಥ ಏನು ಎಂಬುದನ್ನ ನಾವು ನೋಡಬಹುದು. And we get the answer when we know the full message of the gospel, that Jesus bore our sins and took upon himself all the sins of mankind, and thus entered into some kind of darkness where his father had to turn or forsake him, turn away from him for a few hours. ನಾವು ಸತ್ಯವನ್ನು ಓದಿದಾಗ ಅರ್ಥವಾಗುತ್ತದೆ, ಯೇಸು ಕ್ರಿಸ್ತನ ಆ ಸಮಯದಲ್ಲಿ ನಮ್ಮೆಲ್ಲರ ಪಾಪಗಳನ್ನು ತನ್ನ ಮೈಯಲ್ಲಿ ಹೊಂದಿಕೊಂಡಿರುವಾಗ ಅಲ್ಲಿ ಒಂದು ತರವಾದ ಕತ್ತಲೆ ಆವರಿಸಿಕೊಂಡು ತನ್ನ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಕೈಬಿಡಬೇಕಾಯಿತು. The physical agony was terrible, and we talk about that a lot, but the spiritual agony that Jesus went through was actually much worse than the physical. ನಾವು ದೈಹಿಕವಾಗಿ ಯೇಸು ಕ್ರಿಸ್ತನ ಎಷ್ಟೊಂದು ನೋವನ್ನು ಅನುಭವಿಸುವುದು, ಎಷ್ಟು ಕಷ್ಟ ಆಯ್ತು ಎಂಬುದನ್ನು ತುಂಬಾ ಸಲ ಮಾತಾಡ್ತೀವಿ, ಯೋಚನೆ ಮಾಡ್ತೀವಿ. ಆದ್ರೆ ಆತ್ಮಿಕ ರೀತಿಯಲ್ಲಿ ತನ್ನ ತಂದೆಯು, ತನ್ನ ದೇವರು ಆತನ ಕೈ ಬಿಟ್ಟಾಗ ಯಾವ ರೀತಿಯಾದ ಆತ್ಮಿಕವಾದ ಬೇಸರ, ನೋವು ಉಂಟಾಗಿರಬಹುದು ಎಂಬುದನ್ನು ನಾವು ಯೋಚನೆ ಮಾಡಬೇಕು. None of us can understand that because none of us have experienced perfect fellowship with the Father like the way Jesus did. ನಮ್ಮಲ್ಲಿ ಯಾರು ಸಹ ಅಂತ ಒಂದು ನೋವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಾವು ಯಾರು ಸಹ ಸಂಪೂರ್ಣವಾಗಿ ದೇವರ ಜೊತೆ ಐಕ್ಯತೆಯಿಂದ ಅನ್ಯೋನ್ಯತೆಯಿಂದ ಇಲ್ಲ. But he shared in the holiness of God, and he entered into a part of his life which forced God to forsake him. ಆದರೆ ಯೇಸು ಕ್ರಿಸ್ತನು ಆತ್ಮಿಕ ರೀತಿಯಲ್ಲಿ ಆತನ ಐಕ್ಯತೆಯಿಂದ ಇದ್ದು ಮತ್ತು ಆ ಒಂದು ವಿಷಯಕ್ಕೋಸ್ಕರ, ಪಾಪದ ವಿಷಯಕ್ಕೋಸ್ಕರ ಆತನಿಂದ ದೂರ ಬಂದಾಗ ಆ ನೋವು ಅನುಭವಿಸಬೇಕಾಯಿತು. Verse 2, his prayers were not answered. 2ನೇ ವಚನ ನೋಡುವಾಗ ಆತನ ಪ್ರಾರ್ಥನೆಗೆ ಉತ್ತರವಿಲ್ಲ. He cried for deliverance from death as well as a cup of suffering being taken away from him. ಯೇಸು ಕ್ರಿಸ್ತನು ತಂದೆಯ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾನೆ, ಈ ಪಾತ್ರೆಯನ್ನು ನನ್ನಿಂದ ತೆಗೆದು ಬಿಡಿ, ನನ್ನ ಈ ನೋವನ್ನು ನನ್ನಿಂದ ತೆಗೆದು ಬಿಡಿ ಅಂತ ಪ್ರಾರ್ಥಿಸುತ್ತಾರೆ. Neither was he delivered from death nor the cup of suffering taken away from him. ಆ ನೋವಿನ ಕಷ್ಟದಿಂದ ಬಿಡುಗಡೆ ಆಗಲಿಲ್ಲ ಅಥವಾ ಆ ಸಾವಿನಿಂದಲೂ ಸಹ ದೇವರು ರಕ್ಷಿಸಲಿಲ್ಲ. He went through death and he was delivered only during resurrection. ಆತನು ಸಾಯಿಸಲ್ಪಟ್ಟನು, ಆದರೆ ಆತನಿಗೆ ಪರಿಹಾರ ಸಿಕ್ಕಿದ್ದು ಆತನು ಸತ್ತ ಮೇಲೆ ಪುನರುತ್ಥಾನ ಹೊಂದಿದಾಗ. It was a terrible time for Jesus, who enjoyed unbroken fellowship with the Father for all eternity, but yet had to break his fellowship with the Father just because. ಯೇಸು ಕ್ರಿಸ್ತನು ನಿರಂತರವಾಗಿ ದೇವರ ಜೊತೆ ಐಕ್ಯತೆಯಿಂದ ಇದ್ದವರು ಆ ಸಮಯದಲ್ಲಿ ನಮ್ಮ ಪಾಪಕ್ಕೋಸ್ಕರ ಈ ದೇವರಿಂದ ದೂರವಿರಬೇಕಾಯಿತು, ಆ ಪಾಡನ್ನ ನೋವನ್ನು He ಅನುಭವಿಸಬೇಕಾಯಿತು. was despised and mocked, we see in verse 6 to 8. 6ರಿಂದ 8 ನೋಡುವಾಗ ಜನರು ಆತನ ಹಾಸ್ಯ ಮಾಡಿದರು. He calls himself a worm, not a man. ಯಾಕಂದ್ರೆ ಆತನು ಹೇಳ್ತಾನೆ, ನಾನು ಹುಳದಂತೆ ಇದ್ದೀನಿ, ನಾನು ಒಬ್ಬ ಮನುಷ್ಯನಲ್ಲ. Now that is intriguing to all of us. Why would Jesus call himself a worm? ನಾವು ಆಶ್ಚರ್ಯ ಪಡಬೇಕಾದ್ರೆ ಯೇಸು ಕ್ರಿಸ್ತನು ತನ್ನನ್ನು ಒಂದು ಹುಳ ಅಂತ ಯಾಕೆ ಕರೀತಾ ಇದ್ದಾರೆ? This is not any worm. This is a particular kind of worm called the Cermes vermilio, from which the scarlet dye is made. ಇಲ್ಲಿ ಒಂದು ಡೈ ಯೂಸ್ ಮಾಡ್ತಾರೆ, ಅದನ್ನ ಉಪಯೋಗಿಸುವಂತಹ ಒಂದು ಹುಳದ ಬಗ್ಗೆ ಹೇಳ್ತಿದ್ದಾರೆ. And this worm gets into the bark of a home oak tree. ಅದು ಒಂದು ಮರದ ಕೊಂಬೆಯಲ್ಲಿ ಸೇರ್ಕೊಳ್ಳುತ್ತೆ. And while reproducing, the female climbs into the bark of the tree and lays her eggs. ಅದು ಆ ಮರದ ಒಳಗೆ ಹೋಗಿ ಮೊಟ್ಟೆಗಳನ್ನು ಇಡ್ತದೆ. Once the larvae hatch, these larvae feed on the mother, thus taking the life of the mother. ಆ ಮೊಟ್ಟೆಗಳು ಒಡೆದು ಚಿಕ್ಕ ಹುಳಗಳು ಆಗುವಾಗ ಅದು ತನ್ನ ತಾಯಿಯನ್ನೇ ತಿಂದು ಅದು ಬೆಳೆಯುತ್ತದೆ. So the worm gives up his life just to give life to someone else. Know anybody like that? ಈ ತಾಯಿ ಹುಳವು ಆ ಮಕ್ಕಳಿಗೆ, ಆ ಮಗುಗೆ ಜನ್ಮ ಕೊಟ್ಟು ತನ್ನನ್ನೇ ಅವುಗಳಿಗೆ ಆಹಾರವಾಗಿ ಕೊಟ್ಟು ಆ ಹುಳಗಳು, ಚಿಕ್ಕ ಹುಳಗಳು ತನ್ನ ತಾಯಿಯನ್ನೇ ತಿಂದು ಬೆಳೀತದೆ. ಅದು ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುತ್ತದೆ. On the branch, once the mother dies, she leaves a crimson spot on the branch. ಮತ್ತು ಆ ತಾಯಿ ಹುಳು ಸತ್ತ ಮೇಲೆ
ಒಂದು ಬೆಳಕಿನ ಹಾಗೆ ಸುತ್ತುವರಿದಂತ ವಿಷಯವನ್ನು ಬಿಡ್ತದೆ ಆ ಮರದಲ್ಲಿ. The crimson spot stays on the branch for exactly 3 days, and after that it turns white as it flakes off. ಮತ್ತು ಆ ವಿಷಯವು 3 ದಿನಗಳ ಕಾಲ ಇದ್ದು ಅದು ಬೆಳ್ಳಗಾಗ್ಬಿಡುತ್ತೆ. Reminds me of a scripture in Isaiah 1:18. Come now, let us reason together, says the Lord. Though your sins are like scarlet, they shall be white as snow. That's what Jesus is talking about as he refers to himself as a worm, and he dies for our sins and makes it white again, makes it good again. ಇದು ಯೆಶಾಯ 1:12ನೇ ವಚನ ನನಗೆ ನೆನಪು ಮಾಡ್ತಿದೆ. ಅಲ್ಲಿ ದೇವರು ಹೇಳ್ತಾರೆ, ನಿನ್ನ ಪಾಪ ಅಷ್ಟೊಂದು ಅಪಾರವಾಗಿದ್ದರೂ ಸಹ ಅದನ್ನ ಬೆಳಗಾಗಿ ನಾನು ಮಾಡುತ್ತೇನೆ ನಿನ್ನ ಹೃದಯವನ್ನ ಅಂತ ಹೇಳ್ತಾರೆ. He was overpowered by ferocious men, verse 12 and 13. ಅಂದ್ರೆ ನಾವು ನೋಡುವಾಗ ಗೂಳಿಗಳನ್ನು ಅದನ್ನು ಸುತ್ತಿಕೊಂಡಿವೆ ಅಂತ. His enemies are being compared with bulls and lions and dogs. ಅಲ್ಲಿ ಇರುವಂತಹ ಅವರ ಅಲ್ಲಿ ಜನರನ್ನು ನೋಡುವಾಗ ಗರ್ಜಿಸುವಂತ ಮನುಷ್ಯರು, ಗೂಳಿಗಳು, ನಾಯಿಗಳು ಅವುಗಳಿಗೆ ಹೋಲಿಸ್ತಾ ಇದ್ದಾರೆ. And that's how Jesus felt as he hung on the cross. He was surrounded by Jewish officials snorting and snarling at him, awaiting him to die. ಅದೇ ರೀತಿ ಯೇಸು ಕ್ರಿಸ್ತನು ಸಹ ಆ ಶಿಲುಬೆಯ ಮೇಲೆ ನೇತಾಡ್ತಾ ಇರುವಾಗ ಅಲ್ಲಿರುವಂತ ಜನರು, ಆ ಯಾಜಕರು, ಆ ಯಹೂದ್ಯರೆಲ್ಲರೂ ನೋಡುವಾಗ ಅಷ್ಟೊಂದು ಭಯಂಕರವಾಗಿರುವಂತ ಜನರು ನೋಡ್ತಾ ಇದ್ರು. He could have called thousands of angels for his rescue, but yet our Savior chose to suffer silently. ಆತನು 10,000 ದೇವದೂತರನ್ನು ಕರೆದು ಅಲ್ಲಿಂದ ರಕ್ಷಣೆ ಹೊಂದಬಹುದಾಗಿತ್ತು, ಆದ್ರೆ ನಮ್ಮ ಕರ್ತನು ಆತನ ಮಾಡಲಿಲ್ಲ. Verse 14 to 18 talks about the physical and emotional agony that can only be borne on the cross. 14ನೇ ವಚನ ಹೇಳ್ತದೆ, ಆತನು ದೈಹಿಕವಾಗಿಯೂ ಮಾನಸಿಕವಾಗಿ ಅರ್ಥ ಮಾಡಿಕೊಂಡಂತ ಅಥವಾ ಸಹಿಸಿದಂತ ವೇದನೆಯನ್ನು ಹೇಳ್ತದೆ. Verse 14 poured out like water, which talks about the excessive perspiration that Jesus went through and feeling weak as his life was slowly giving away. 14ನೇ ವಚನ ಹೇಳ್ತದೆ, ಒಂದು ನೀರಿನ ಹಾಗೆ ಸುರಿಯಲ್ಪಟ್ಟಿದೆ, ಅಂದ್ರೆ ಆತನಿಂದ ಮೈಯಲ್ಲಿರುವಂತ ಎಲ್ಲ ನೀರು ಸಹ ಹೀರಿಕೊಂಡಿತ್ತು ಅಂತ ಒಂದು ವೇದನೆಯನ್ನು ಅನುಭವಿಸ್ತಾ ಇದ್ರು. Bones out of joint, probably the feeling of a body being stretched, full stretch on the cross, where every bone of his was feeling like it's going to get pulled out of its sockets. 14ನೇ ವಚನ ಹೇಳ್ತದೆ, ಕೀಲುಗಳಿಂದ ಹೊರ ಬಂದಂತಹ ಕಳಚಿಕೊಂಡಂತಹ ಎಲುಬುಗಳ ಹಾಗೆ, ಅಂದ್ರೆ ಯಾರಾದ್ರೂ ತುಂಬಾ ಎಳೆದಾಗ ಅಲ್ಲಿರುವಂತಹ ಕೀಲುಗಳಿಂದ ಎಲುಬು ಹೊರಗೆ ಬಂದ ಹಾಗೆ ಆಗಿತ್ತು ಅವರಿಗೆ. Her heart turned to wax and melted, probably the blood supply that was struggling to come out. This is his heart, and the way he was positioned on the cross, where his blood could not be pumped out of the heart. ಆತನ ಹೃದಯವು ಬೇಡದಂತೆ ಕರಗಿ ಹೋಯಿತು, ಅಂದ್ರೆ ಆತನ ಹೃದಯವು ಕಷ್ಟವಾಗಿತ್ತು. ಆತನ ಹೃದಯಕ್ಕೆ ರಕ್ತವನ್ನ ಕಳಿಸ್ಲಿಕ್ಕೂ ಮೈಗೆ ಸುರಿಸ್ಲಿಕ್ಕೂ ಕಷ್ಟವಾಗ್ತಿತ್ತು. ಅಷ್ಟೊಂದು ಕಷ್ಟದಲ್ಲಿ, ಅಷ್ಟೊಂದು ನೋವಿನಲ್ಲಿ ಆತನು ಶಿಲುಬೆ ಮೇಲೆ ನೇತಾಡ್ತಿದ್ರು. Strength drying up and his mouth getting stuck in his tongue getting stuck in the mouth, the thirst, where Jesus exclaimed, "I thirst." ಆತನ ಮೈಯಲ್ಲಿ ಸುಸ್ತು, ಆತನ ನೀರಿಲ್ಲದೆ ಆತನ ನಾಲಿಗೆಯು ಸಹ ಮೇಲೆ ಹೋಗಿ ಅಂಟಿಕೊಂಡಿತ್ತು. ಅಂತಹ ಒಂದು ನೋವಿನಲ್ಲಿ ಆತನಿದ್ದನು. Dust of death, verse 15. He was all but dead, surrounded by evil men, the scenes of the cross, where his enemies waited for him to die. 15ನೇ ವರ್ಷ ಹೇಳ್ತದೆ, ಆತನ ನೋವಿನಲ್ಲಿ ನೋಡ್ತಾ ಇದ್ದವರು ಆತನ ಸಾಯಬೇಕು ಅಂತ ಕಾಯ್ತಾ ಇದ್ದಾರೆ. Pierced hands and feet. You could count all the bones, verse 17, where his body was stretched, his naked body was stretched so that he could even see his bones on his body. ಆತನ ಕೈ ಕಾಲುಗಳನ್ನು ತಿಳಿದಿದ್ದಾರೆ, ಆತನ ಎಲುಬುಗಳನ್ನ ಲೆಕ್ಕ ಹಾಕಬಹುದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಆತನ ಶಿಲುಬೆಯ ಮೇಲೆ ಇರುವಾಗ, ಎಳೆದಿರುವಾಗ ಜನರು ಆತನ ಎಲುಬುಗಳನ್ನು ನೋಡ್ಲಿಕ್ಕಾಯ್ತು. People stare, verse 17, public crucifixion. 17ನೇ ವರ್ಷ ಹೇಳ್ತದೆ, ಎಲ್ಲರೂ ಸಹ ಆತನ ನೋಡಿ ನಂತರ ಎಲ್ಲರ ಮುಂದೆ ಆತನ ಸಾಯಿಸಿದ್ದಾನೆ. Divide my garments and cast lots for my clothing, verse 18, a specific thing that soldiers did near the cross of Jesus Christ. 15ನೇ ವರ್ಷದಲ್ಲಿ ಹೇಳ್ತದೆ, ಆತನ ಮೇಲೆ ಹೊದಿಕೆಯನ್ನ ಅವರು ಪಾಲು ಮಾಡಿಕೊಂಡರು, ಆತನ ಬಟ್ಟೆಗೋಸ್ಕರ ಚೀಟಿ ಹಾಕಿಕೊಂಡರು ಅಂತ ಸ್ಪಷ್ಟವಾಗಿ ಯೇಸು ಕ್ರಿಸ್ತನಲ್ಲಿ ನಡೆದಂತ ವಿಷಯವಿದು. If you look at these verses, the question that I want to ask me and you, how should we respond to the sufferings of Jesus Christ? ಈ ನೋವುಗಳನ್ನ, ಈ ವೇದನೆಯನ್ನ ನೋಡುವಾಗ ನನಗೂ ಸಹ ನಿಮಗೂ ಸಹ ಒಂದು ಪ್ರಶ್ನೆಯನ್ನು ಕೇಳಬೇಕಾಗಿದೆ. ನಾವು ಇದಕ್ಕೆ ಪ್ರತ್ಯುತ್ತರವಾಗಿ ಏನನ್ನ ಮಾಡಲಿದ್ದೇವೆ? We should notice the height of our sin to understand the depth of Jesus' love. ಯೇಸು ಕ್ರಿಸ್ತನ ಪ್ರೀತಿಯ ಆಳವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂದ್ರೆ
ನಮ್ಮ ಪಾಪದ ಎತ್ತರವನ್ನ ನೋಡ್ಬೇಕಾಗಿದೆ. Romans 5:8, God demonstrated his own love for us that while we were still sinners, he died for each and every one. ರೋಮಪುರದವರು 5:8ರಲ್ಲಿ ಹೇಳುತ್ತದೆ, ದೇವರು ಇಂತಹ ರೀತಿಯಲ್ಲಿ ಆತನ ಪ್ರೀತಿಯನ್ನು ತೋರ್ಪಡಿಸಿದ್ದಾರೆ. ಹೇಗೆಂದರೆ ನಾವು ಇನ್ನು ಪಾಪಿಗಳಾಗಿದ್ದಾಗಲೇ ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. There's a famous Dutch painter called Rembrandt who made a beautiful painting of the cross of Jesus Christ. ಒಬ್ಬ ಡಚ್ ಕಲೆಗಾರ ಆತನು ಒಂದು ಚಿತ್ರವನ್ನ ಬಿಡಿಸಿದನು, ಯೇಸು ಕ್ರಿಸ್ತನ ಶಿಲುಬೆಯ ಚಿತ್ರವನ್ನ. And one of the things amongst all the onlookers who were looking at the cross of Jesus, Rembrandt painted himself also at the edge of the painting. ರೆಂಬ್ರಾಂಡ್ ಅಂತ ಈ ಮನುಷ್ಯನ ಹೆಸರು. ಆತನು ಆ ಯೇಸು ಕ್ರಿಸ್ತನ ಶಿಲುಬೆಯ ಚಿತ್ರವನ್ನ ಬಿಡಿಸಿದಾಗ ಅದರಲ್ಲಿ ಇರುವಂತಹ ಜನರು ಕೆಲವರು ನೋಡ್ತಾ ಇರ್ತಾರಲ್ಲ, ಆದ್ರೆ ಆತನನ್ನು ಸಹ ಬಿಡಿಸಿದಂತೆ. And that's what I want to call us today, for all of us to do, is include ourselves as well. Make the cross personal. Like Jesus died for me, not this general statement of Jesus died for all of us. Make it personal. That's when it gets powerful. ಈ ಮನುಷ್ಯನು ಹೇಗೆ ಆ ಚಿತ್ರದಲ್ಲಿ ತನ್ನನ್ನೇ ಬಿಡಿಸಿಕೊಂಡು, ಹೌದು ಯೇಸು ಸಾಯುವಾಗ ನಾನು ಕಾರಣವಾಗಿದೆ ಅಂತ, ಆ ರೀತಿಯಲ್ಲಿ ನಾವು ಸಹ ಹೌದು ಯೇಸುವಿನ ಸಾವಿಗೆ ನಾನು ಕಾರಣ, ಎಲ್ಲರೂ ಕಾರಣ ಅಂತ ಅಲ್ಲ, ಎಲ್ಲರ ಪಾಪಕ್ಕೋಸ್ಕರ ಸತ್ತರು ಅಂತ, ನನ್ನ ಪಾಪಕ್ಕೋಸ್ಕರ ಯೇಸು ಕ್ರೂಜಲ್ಲಿ ಸತ್ತರು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. Chapter 22 verse 15, there's a verse that says, you lay me in the depths of death. ಇಲ್ಲಿ 15ನೇ ವಚನ ಹೇಳ್ತದೆ, ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. You know, that word lay has also got the connotation of ordainment or appointment. Okay? So through the crucifixion, even though it is a mighty plan of God, God ordained or appointed Jesus to suffer for us so that we could be healed. ಸೇರಿಸು ಎನ್ನುವುದಕ್ಕೂ ಸಹ ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ದೇವರು ಒಪ್ಪಿಗೆ ಕೊಟ್ಟರು, ಹೌದು ಯೇಸು ಇಂತಹ ಒಂದು ನೋವನ್ನು ಅನುಭವಿಸಬೇಕು, ಇಂತಹ ಒಂದು ಸಾವನ್ನು ಸಾಯಬೇಕು ಎಂದು ಒಪ್ಪಿಗೆ ಕೊಟ್ಟಿದ್ದರಿಂದ ನಾವು ರಕ್ಷಣೆ ಹೊಂದಬೇಕಾಯಿತು. We talked in the beginning of our message about the confidence sections in this psalm, and that's an amazing principle for all of us to learn about how should we be when we are faced with trouble and persecution and problems. ಈ ಕೀರ್ತನೆಯಲ್ಲಿ ದೇವರ ಮೇಲೆ ಭರವಸೆಯನ್ನು ಸಹ ದಾವೀದನು ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ನಾವು ಸಹ ಯೋಚನೆ ಮಾಡಬೇಕು, ನಮಗೆ ಕಷ್ಟಗಳು ಬಂದಾಗ, ನಮಗೆ ನೋವು ಬಂದಾಗ ಯಾವ ರೀತಿ ದೇವರ ಮೇಲೆ ನಾವು ಭರವಸೆ ಇರಬೇಕು. We see Jesus responding so beautifully in the confidence sections in this psalm. ಇಲ್ಲಿ ಧೈರ್ಯ, ದೇವರ ಮೇಲೆ ಭರವಸೆಯನ್ನ ಯೇಸು ಕ್ರಿಸ್ತನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತ ನೋಡಬಹುದು. Hebrews 5:8 says, we learn obedience from the things which he suffered. ಇಬ್ರಿಯರ 5:8ನೇ ವಚನ ಹೇಳ್ತದೆ, ಯೇಸು ತನ್ನ ನೋವಿನಿಂದ ಯಾವ ರೀತಿ ವಿಧೇಯರಾಗಬೇಕು ಅಂತ ಕಲಿತನು. Not that Jesus was disobedient before, but only when you experience suffering can we understand obedience completely. And that's a lesson for all of us to learn when we face challenges in our life. Do we get angry with God? Do we get upset with why is this situation happening to me? Or respond like Jesus, respond in obedience, respond in humility. Whatever is your will, God, let me go through it silently. ಯೇಸು ಅವಿಧರಾಗಿದ್ರು ಅಂತ ಅಲ್ಲ, ಆದರೆ ನಾವು ಕಷ್ಟವನ್ನು ಅನುಭವಿಸಿದಾಗಲೇ ವಿಧೇಯತೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳು, ನೋವುಗಳು ಬಂದಾಗ ನಾವೇನು ಕೋಪಗೊಳ್ತೀವ ದೇವರ ಮೇಲೆ, ಏನಾದ್ರು ಬೈತಾ ಇರ್ತೀವ, ಆತರ ಇರಬಾರ್ದು. ನಮ್ಮ ಪ್ರತಿಕ್ರಿಯೆ ಹೇಗಿರ್ಬೇಕಂದ್ರೆ, ದೇವರೇ ನೀನ್ ಈ ತರ ಕೊಟ್ಟಿದ್ದಿ, ಆದ್ರೆ ನಾನು ವಿಧೇಯನಾಗಿರ್ತೀನಿ ಎಂಬುದನ್ನ ಯೇಸು ಕ್ರಿಸ್ತನಲ್ಲಿ ನಾವು ತಿಳ್ಕೊಳ್ಬಹುದು. We should respond in the way Jesus responded, even when our prayers do not go answered. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟಿಲ್ಲ ಅಂದ್ರೂ ಸಹ ದೇವರು ಯೇಸು ಕ್ರಿಸ್ತನು ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಆ ತರ ಇರಬೇಕು. We see Jesus' prayer not being answered, and yet Jesus responding, continuing to talk to God, continuing to call him my help, and that's a beautiful lesson for us. When we don't get our prayers answered, how do we respond in prayer? ಯೇಸು ಕ್ರಿಸ್ತನು ಸಹ ತಾನು ಪ್ರಾರ್ಥಿಸಿದನು, ಆದರೆ ದೇವರಿಗೆ ಉತ್ತರ ಕೊಡಲಿಲ್ಲ. ಆದರೂ ಸಹ ಆತನು ಭರವಸೆಯಿಂದ ನನ್ನ ದೇವರೇ ಅಂತ ಕರೀತಾರೆ ಮತ್ತು ವಿಧೇಯರಾಗಿರ್ತೀನಿ ಅಂತ ಹೇಳ್ತಿದ್ದಾರೆ. ಆ ರೀತಿ ನಾವು ಸಹ ಯೇಸು ಕ್ರಿಸ್ತನಿಂದ ಕಲಿಯಬಹುದು. ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟಿಲ್ಲ ಅಂದ್ರೆ ನಾವು ಇದೇ ರೀತಿ ಭರವಸೆಯಿಂದ ಆಗಿರಬೇಕಾಗಿದೆ. God holds back the answer to the prayer because he wants it at a different time. He wants it at a better time.
He has a better perspective, and we need to surrender ourselves to understanding that God knows better, I do not know much. ದೇವರು ಕೆಲವು ಸಲ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಲ್ಲ, ಯಾಕಂದ್ರೆ ಅವರು ಸರಿಯಾದ ಸಮಯದಲ್ಲಿ ಉತ್ತರ ಕೊಡಬೇಕು ಅಂತ ಇರ್ತಾರೆ. ಒಳ್ಳೆಯ ಸಮಯದಲ್ಲಿ ನಮಗೆ ಯಾವಾಗ ಒಳ್ಳೆಯದು ಬೇಕಾಗುತ್ತೋ ಆಗ ಕೊಡಬೇಕು ಅಂತ ಇರ್ತಾರೆ. ಆ ರೀತಿ ನಾವು ಭರವಸೆಯಿಂದ ಇರಬೇಕು. ದೇವರು ಯಾವುದೇ ಮಾಡಿದ್ರು ಸಹ ನನ್ನ ಒಳ್ಳೆಯದಕ್ಕೆ ಮಾಡ್ತಿದ್ದಾರೆ, ಅದರಲ್ಲಿ ಒಂದು ಯೋಜನೆ ಇದೆ ಎಂಬುದನ್ನ ತಿಳ್ಕೊಳ್ಬೇಕಾಗಿದೆ. We see here another amazing thing about this psalm is none of these things had happened when David was recording it, which shows us, reveals to us, this book is not any book. It's a supernatural book. It is amazing things written on it where the author is being inspired by the Spirit to record, and it gets fulfilled hundreds of years later. ಈ ವಚನಗಳನ್ನ ದಾವೀದನು ಬರೆಯುವಾಗ ಅವನಿಗೆ ಏನು ಅರ್ಥನೇ ಆಗ್ತಿರ್ಲಿಲ್ಲ, ಏನ್ ಬರೀತಾನೆ ಅಂತ ಗೊತ್ತಿಲ್ಲ, ಏನು ಅಂತಾನೆ ಗೊತ್ತಿಲ್ಲ. ಆದ್ರೂ ಸಹ ಆತನು ಪ್ರವಾದನೆಯನ್ನು ಬರೆದಿದ್ದಾನೆ. ಇದರಲ್ಲಿ ಅರ್ಥ ಆಗುತ್ತೆ, ಸತ್ಯ ವೇದವೆಂಬುದು ಸುಮ್ಮನೆ ಯಾರೋ ಒಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿರುವಂತಹ ಬುಕ್ ಅಲ್ಲ, ದೇವರಿಂದ ಬಂದಿರುವಂತಹ ಪುಸ್ತಕವು, ದೇವರ ಪ್ರವಾದನೆಯನ್ನು ಹೇಳುವಂತಹ ಪುಸ್ತಕ, ಮತ್ತು ಇದು ಸತ್ಯವಾಗಿದೆ ಎಂದು. Verse 1 to 21 was about the suffering of Jesus. Verse 22 to 31 is the glory of Christ's resurrection. This part is going to be brief. 1-21 ನಾವು ಓದಿದ್ವಿ, ಅದು ಯೇಸು ಕ್ರಿಸ್ತನ ನೋವನ್ನ ತೋರಿಸಿತು. ಆದರೆ 22-31 ವಚನಗಳು ಯೇಸುವಿನ ಮಹಿಮೆಯನ್ನ ತೋರಿಸುತ್ತದೆ. ಓದೋಣ. 22-31. ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ಯೆಹೋವನ ಭಕ್ತರೇ, ಆತನನ್ನು ಸ್ತುತಿಸಿರಿ. ಯಾಕೋಬ ವಂಶದವರೇ, ನೀವೆಲ್ಲರೂ ಆತನನ್ನು ಕೊಂಡಾಡಿರಿ. ಇಸ್ರಾಯೇಲ ವಂಶಸ್ಥರೇ, ನೀವೆಲ್ಲರೂ ಆತನಲ್ಲಿ ಭರವಸೆಯುಳ್ಳವರಾಗಿರಿ. ಆತನು ಕುಕ್ಕಿ ಹೋದವನ ದುರವಸ್ಥೆಯನ್ನು ತಿರಸ್ಕರಿಸಲಿಲ್ಲ, ಅದಕ್ಕೆ ಅಸಹ್ಯ ಪಡಲಿಲ್ಲ. ತನ್ನ ಮುಖವನ್ನು ಅವನಿಗೆ ಮರೆ ಮಾಡದೆ ಅವನ ಪ್ರಾರ್ಥನೆಗೆ ಕಿವಿಗೊಟ್ಟನು. ನಾನು ಮಹಾಸಭೆಯಲ್ಲಿ ಮಾಡುವ ಸ್ತೋತ್ರಕ್ಕೆ ನೀನೇ ಆಧಾರನು. ನನ್ನ ಹರಕೆಗಳನ್ನು ನಿನ್ನ ಭಕ್ತರ ಮುಂದೆ ಸಲ್ಲಿಸುವೆನು. ದೀನರು ಉಂಡು ತೃಪ್ತರಾಗುವರು. ಯೆಹೋವನ ಭಕ್ತರೆಲ್ಲರೂ ಆತನನ್ನು ಕೊಂಡಾಡುವರು. ನಿಮ್ಮ ಅಂತರಾತ್ಮವು ಯಾವಾಗಲೂ ಚೈತನ್ಯ ಉಳ್ಳದಾಗಿದೆ. ಭೂಮಂಡಲದಲ್ಲೆಲ್ಲರೂ ಎಚ್ಚರಗೊಂಡು ಯೆಹೋವನ ಕಡೆಗೆ ತಿರುಗಿಕೊಳ್ಳುವರು. ಯೆಹೋವನೇ, ಎಲ್ಲಾ ಜನಾಂಗದವರು ನಿನಗೆ ಅಡ್ಡ ಬೀಳುವರು. ರಾಜ್ಯವು ಯೆಹೋವನದೇ, ಎಲ್ಲಾ ಜನಾಂಗಗಳಿಗೂ ಆತನೇ ಒಡೆಯನು. ಭೂಲೋಕದಲ್ಲಿರುವ ಪುಷ್ಪರೆಲ್ಲರೂ ಉಂಡು ಆರಾಧಿಸುವರು. ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗಿರುವಲ್ಲರೂ ಆತನಿಗೆ ಅಡ್ಡ ಬೀಳುವರು. ಆತನನ್ನು ಸೇವಿಸುವವರ ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ಅವರು ಬಂದು ಆತನ ನೀತಿಯನ್ನು ಆತನು ನಡೆಸಿದ ಕಾರ್ಯಗಳನ್ನು ಮುಂದೆ ಹುಟ್ಟುವ ಜನಕ್ಕೆ ತಿಳಿಸುವರು. The psalm doesn't say in black and white that Jesus rose from the dead. ಇಲ್ಲಿ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ ಯೇಸು ಪುನರುತ್ಥಾನ ಹೊಂದಿದನೆಂದು. But we do notice several positive, amazing things happening in verse 21 and 22. ಆದರೆ 22ನೇ ವಚನದಲ್ಲಿ ನಾವು ನೋಡುವಾಗ ಅನೇಕ ಒಳ್ಳೆಯ ವಿಷಯಗಳನ್ನ ಇಲ್ಲಿ ಬರೆದಿದ್ದಾರೆ. Verse 22 says, I'll declare your name to my brothers. ನನ್ನ ಸಹೋದರರಿಗೆ ನಿನ್ನ ಮಹಿಮೆಯನ್ನು ಹೇಳುವೆನು. If you notice, Jesus never called the disciples his brothers before resurrection. ನಾವು ನೋಡಿದ್ರೆ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದುವುದಕ್ಕೆ ಮುಂಚೆ ಯಾವತ್ತೂ ತನ್ನ ಶಿಷ್ಯರನ್ನ ಸಹೋದರರು ಅಂತ ಕರೆಯಲಿಲ್ಲ. But in John 20 verse 17, he tells Mary Magdalene, go to my brothers and tell them, I ascend to my Father and your Father and my God and your God. ಯೋಹಾನ 20:21ರಲ್ಲಿ ಹೇಳ್ತಾರೆ, ಯೇಸು ಹೇಳ್ತಿದ್ದಾರೆ ಮಕ್ಕಳ ಮನೆಗಳಿಗೆ, ಹೋಗು ನನ್ನ ಸಹೋದರರಿಗೆ ಹೇಳು ನಾನು ಪುನರುತ್ಥಾನ ಹೊಂದಿದ್ದೇನೆ ಎಂದು. There are certain other things that we can draw out of this passage. Verse 22, we see fellowship can be understood from verse 22. 22ನೇ ವಚನದಲ್ಲಿ ನಾವು ನೋಡಬಹುದು ಅನ್ಯೋನ್ಯತೆಯನ್ನ ಹೇಳ್ತಿದ್ದಾರೆ. We are his brothers. We can take a lot of encouragement from knowing we are brothers of Jesus Christ. ನಾವೆಲ್ಲರೂ ಸಹ ಕ್ರಿಸ್ತನ ಸಹೋದರರಾಗಿದ್ದೇವೆ ಎಂಬುದನ್ನು ತಿಳ್ಕೊಳ್ಬೇಕಾಗಿದೆ. Verse 22 and 23, we can learn about praise. If Christ had only suffered and died, there was no room for praise. ಯೇಸು ಬರೀ ಕಷ್ಟಪಟ್ಟು ಸತ್ತೋದ್ರು ಅಂತ ಇದ್ದಿದ್ರೆ ಖಂಡಿತ ಅಲ್ಲಿ ಸ್ತುತಿಸುವುದಕ್ಕೆ ಆಸ್ಪದವಿಲ್ಲ. We would still be in our sins, as 1 Corinthians 15 talks about. But because he is risen, praise God, hallelujah, we can rejoice and praise him
that he rose from the dead. ಒಂದು ಕೊರಿಂಥೀಯರು 15 ಹೇಳುವ ಪ್ರಕಾರ ಆತನು ಪುನರುತ್ಥಾನ ಹೊಂದಿರಲಿಲ್ಲ ಅಂದ್ರೆ ನಾವು ಇನ್ನೂ ಪಾಪದಲ್ಲೇ ಕಷ್ಟದಲ್ಲಿ ನೋವಿನಲ್ಲೇ ಇರಬೇಕಾಗಿತ್ತು. ಆದ್ರೆ ದೇವರಿಗೆ ಸ್ತೋತ್ರ, ಆತನು ಪುನರುತ್ಥಾನ ಹೊಂದಿದನು, ಅದರಿಂದ ನಮ್ಮ ಪಾಪಗಳು ಸಹ ತೊಳೆಯಲ್ಪಟ್ಟಿತು. We can also testify the fact that Jesus rose from the dead to others. ನಾವು ಎಲ್ಲರಿಗೂ ಸಹ ಹೇಳಬಹುದು, ಸಾಕ್ಷಿಯಾಗಿರಬಹುದು, ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದನು. We learn that God is a God who listens to prayers, and God listened to the prayer of Jesus and rose him from the dead, and the same can happen to our prayers as well. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ, ಯಾಕಂದ್ರೆ ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ಕೇಳಿ ಆತನ ಪುನರುತ್ಥಾನ ಹೊಂದುವಂತೆ ಮಾಡಿದರು. ಅದೇ ರೀತಿ ನಮ್ಮ ಪ್ರಾರ್ಥನೆಯನ್ನು ಸಹ ಕೇಳಿ ಸದುತ್ತರವನ್ನು ಕೊಡುತ್ತಾರೆ. Thank offerings, verse 25 and 26 is a complete picture of Hebrew thank offerings. 24 ಮತ್ತು 25 ವರ್ಷ ಹೇಳಿದ್ರೆ ಅಲ್ಲಿ ಕೃತಜ್ಞತೆಯುಳ್ಳ ಕಾಣಿಕೆಯನ್ನು ಕೊಡುವಂಥದ್ದು. Where the poor will be invited and they'll have a feast. ಬಡವರು ಸಹ ಕರೆದವರಿಗೆ ಔತಣವನ್ನು ಕೊಡಲ್ಪಡುತ್ತದೆ. And they will greet one another by saying things like, "Let your heart live forever." ಮತ್ತು ಅವರೆಲ್ಲರೂ ಸಹ ಒಬ್ಬರೊಬ್ಬರು ನಿನ್ನ ಹೃದಯವು ಸಂತೋಷವಾಗಿರಲಿ ಅಂತ ಹೇಳ್ತಾರೆ. That's one of the things that we share as well, brothers and sisters, the importance of the communion. As we share together, as we meet and think about what Jesus did for us on the cross. ನಾವು ಕರ್ತನ ಹೋಟೆಲ್ ಪಾಲ್ಗೊಳ್ಳುವಾಗಲೂ ಸಹ ಆ ವಿಷಯವನ್ನು ನಾವು ನೆನಪು ಮಾಡ್ಕೊಳ್ತೀವಿ. ಯೇಸು ಕ್ರಿಸ್ತ ನಮಗೋಸ್ಕರ ಸತ್ತು ನಮಗೋಸ್ಕರ ಜೀವಿಸಿರುವುದರಿಂದ ನಾವೆಲ್ಲರೂ ಸಹ ಅನ್ವಯತೆಯಲ್ಲಿದ್ದೀವಿ ಎಂದು. Verse 27 and verse 30 and 31 is about worldwide evangelism. 27ರಿಂದ 31ನೇ ವರ್ಷವನ್ನು ನೋಡುವಾಗ ಇಡೀ ಲೋಕದಲ್ಲಿ ದೇವರ ವಾಕ್ಯವನ್ನು ಸಾರುವಂತದ್ದಾಗಿದೆ. And the good news of the risen Savior has to be preached not just to the Jews but to the Gentiles and the whole world around. ಮತ್ತು ಈ ಶುಭ ಸಂದೇಶವನ್ನ ಬರೀ ಯಹೂದ್ಯರಿಗೆ ಮಾತ್ರವಲ್ಲ, ಎಲ್ಲರಿಗೂ ಸಹ ಅನ್ಯ ಜನರಿಗೆ ಸಹ ಹೇಳಬೇಕು ಅಂತಿದೆ. This message is not just for the poor but for the rich and for everybody. We need to tell them that Jesus rose from the dead again. ಬಡ ಜನರಿಗೋಸ್ಕರ ಮಾತ್ರವಲ್ಲದೆ ಎಲ್ಲರಿಗೂ ಸಹ ಈ ವಿಷಯವನ್ನು ತಿಳಿಸಬೇಕಾಗಿದೆ. ಯೇಸು ಕ್ರಿಸ್ತನು ನಮಗೋಸ್ಕರ ಪುನರುತ್ಥಾನ ಹೊಂದಿದ್ದಾನೆ ಎಂದು. Verse 27 and 28 is a future of the kingdom that Jesus is going to establish one day. 27 ಮತ್ತು 28ನೇ ವರ್ಷ ಹೇಳ್ತದೆ ಯಾವ ರೀತಿ ಇನ್ನು ಮುಂದೆ ಭವಿಷ್ಯದಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಾದ ಒಂದು ರಾಜ್ಯವನ್ನು ಕಟ್ಟಲಿದ್ದಾರೆ. One day Jesus will come back, and that day every knee shall bow, every tongue confess that Jesus is Lord. ಆ ದಿನ ಯಾವುದು ಯೇಸು ಕ್ರಿಸ್ತನು ಮತ್ತೆ ಬರುವನು, ಆಗ ಎಲ್ಲರೂ ಸಹ ಎಲ್ಲ ಮೊಣಕಾಲೂರಿ ಎಲ್ಲ ನಾಲಿಗೆ ಸಹ ಆತನನ್ನೇ ಕರ್ತವ್ಯ ಅಂತ ಹೇಳುತ್ತದೆ. To conclude, let's take this message and apply it personally to our lives today. ನಾವು ಈ ವಿಷಯಗಳನ್ನ ನಮ್ಮ ಹೃದಯದಲ್ಲಿ ಹಾಕಿಕೊಳ್ಳೋಣ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. Let's take the cross and put it in the center of our lives so that it makes personal sense to each and every one of us. ಈ ಕ್ರೂಜಿಯನ್ನ, ಈ ಶಿಲುಬೆಯನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ ಮತ್ತು ನಮ್ಮ ಕೇಂದ್ರೀಕೃತ ಮಾಡೋಣ, ನಮ್ಮ ಜೀವನವನ್ನು ಅದರ ಮೇಲೆ ಕೇಂದ್ರೀಕರಿಸೋಣ. And the more we draw the cross to the center of our lives, we become more aware of our sinfulness and God's love and His forgiveness. ಆ ಶಿಲುಬೆಯನ್ನು ನಮ್ಮ ಜೀವನದಲ್ಲಿ ಮುಂದೆ ತಂದಾಗ, ನಮ್ಮ ಹೃದಯಕ್ಕೆ ಹತ್ತಿರ ಬಿಟ್ಟಾಗ ನಮ್ಮ ಪಾಪಗಳು ಯಾವ ರೀತಿ ಇದೆ ಎಂಬುದು ನಾವು ಇನ್ನೂ ಸ್ಪಷ್ಟವಾಗಿ ತಿಳಿಯಬಹುದು. Every time you draw the cross closer to you, you'll be able to resist the daily temptations that we face. ಎಷ್ಟರ ಮಟ್ಟಿಗೆ ಆ ಶಿಲುಬೆಯನ್ನು ನಮ್ಮ ಹೃದಯಕ್ಕೆ ಹತ್ತಿರ ತರ್ತೀವೋ ಅಷ್ಟರ ಮಟ್ಟಿಗೆ ಪಾಪದಿಂದ ನಾವು ಹೋರಾಟ ಮಾಡಿ ಶೋಧನೆಯಿಂದ ನಾವು ದೂರವಿರ್ತೀವಿ. We understand how great is the sacrifice, then we will put a price to being righteous in our lives today. ನಾವು ಯಾವಾಗ ಯೇಸು ಕ್ರಿಸ್ತನ ನೋವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೀವೋ ಆಗ ನಾವು ಸಹ ನನ್ನ ಜೀವನದಲ್ಲಿ ಯಾವ ರೀತಿ ಇರಬೇಕು ಎಂಬುದಕ್ಕೆ ಹೋರಾಟ ಮಾಡಲಿಕ್ಕೆ ತಯಾರಾಗಿರ್ತೀವಿ. The other thing we can draw from this passage is understanding the heart of God, how He wants everyone all around us to worship the living God. ಇಲ್ಲಿ ದೇವರ ಹೃದಯವನ್ನು ನಾವು ನೋಡಬಹುದು, ಯಾವ ರೀತಿ ಪ್ರತಿಯೊಬ್ಬರು ಸಹ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಆತನು ಆಶಿಸುತ್ತಾನೆ. That's what verse 27 says. All the families of all the nations will worship the Lord. How is it going to happen? How will people worship the Lord if they don't know who the Lord is? And we are the people who have to take the message out to tell everyone so that they can worship Jesus one day. 27ನೇ ವರ್ಷ ಹೇಳ್ತದೆ, ಭೂಮಂಡಲದವರೆಲ್ಲರೂ ಸಹ ಆತನು ಕೊಂಡಾಡಬೇಕು. ಯಾವ ರೀತಿ ಕೊಂಡಾಡುತ್ತಾರೆ? ಅವರಿಗೆ ಕೇಳಿಲ್ಲ ಅಂದ್ರೆ ದೇವರ ಬಗ್ಗೆ ಅವರು ಕೊಂಡಾಡಲಿಕ್ಕೆ ಸಾಧ್ಯವಿಲ್ಲ. ಯಾರು ಮಾಡಬೇಕಾಗಿದೆ? ನಾವೇ ಹೋಗಿ ಇತರರಿಗೂ ಸಹ ದೇವರ ವಾಕ್ಯವನ್ನು ಹೇಳಿಕೊಡಬೇಕಾಗಿದೆ. Let's take this lesson to heart. Let's make the cross the center of our lives. Amen.